ಇನ್ನು ಬೆಂಗಳೂರು ಉಸ್ತುವಾರಿಯೂ ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರನ್ನ ಬದಲಿಸುವಂತೆ ಸಿಎಂ ಸಿದ್ದರಾಮಯ್ಯಗೆ ಆರ್ಆರ್ ನಗರ ಶಾಸಕ ಮುನಿರತ್ನ ಪತ್ರ ಬರೆದಿದ್ದಾರೆ. ಡಿಕೆ ಶಿವಕುಮಾರ್ ಹೆಸರು ಉಲ್ಲೇಖಿಸದೇನೆ ಪತ್ರ ಬರೆದಿರುವ ಮುನಿರತ್ನ ಅವರು ಬೆಂಗಳೂರು ಕ್ಷೇತ್ರಗಳ ಅನುದಾನ ಕಬಳಿಸಲು ಆಂಧ್ರದ ಗುತ್ತಿಗೆದಾರರ ಜೊತೆಗೆ ಒಪ್ಪಂದ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಿದ್ದಾರೆ. 38% ಕಮಿಷನ್ ಪಡೆದು ಕಾಮಗಾರಿಗಳನ್ನು ಕೊಡುವ ಬಗ್ಗೆ ಖಾಸಗಿ ಹೋಟೆಲ್ಗಳಲ್ಲಿ ಆಂಧ್ರ ಸಿಎಂ ಸಹಚರರಾಗಿರುವ ಗುತ್ತಿಗೆದಾರರ ಜೊತೆಗೆ ರಹಸ್ಯ ಒಪ್ಪಂದ ಮಾಡಿಕೊಂಡಿದ್ದಾರೆ. ಐಟಿ-ಬಿಟಿ ಕಂಪನಿಗಳು ಬೆಂಗಳೂರು ತೊರೆದು ಹೋಗ್ತಾ ಇರೋದಕ್ಕೂ ಕೂಡ ಬೆಂಗಳೂರು ಉಸ್ತುವಾರಿ ಸಚಿವರೇ ಕಾರಣ. ಹೈದರಾಬಾದ್ ನಮಗಿಂತ ವೇಗವಾಗಿ ಮುಂದುವರಿತಾ ಇದೆ. ಇಲ್ಲಿನ ಗುತ್ತಿಗೆದಾರರಿಂದ ಕಾಮಗಾರಿ ಬಿಲ್ಗಳಲ್ಲಿ 10% ಕಮಿಷನ್ ಕಟಾವು ಮಾಡಲಾಗ್ತಾ ಇದೆ. ನಕ್ಷೆ ಮಂಜೂರಾತಿಗೆ ಚದರ ಅಡಿ ₹150 ಲಂಚ ಪಡಿತಾ ಇದ್ದಾರೆ. ಹಾಲಿ ಉಸ್ತುವಾರಿ ಸಚಿವರಿಂದ ಸರ್ಕಾರಕ್ಕೂ ತಮಗೂ ಕಪ್ಪು ಚುಕ್ಕೆ ಬರ್ತಾ ಇದೆ. ಹಾಲಿ ಉಸ್ತುವಾರಿ ಸಚಿವರನ್ನು ಬದಲಿಸಿ ಕೆಜೆ ಜಾರ್ಜ್, ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ, ಎಂ ಕೃಷ್ಣಪ್ಪ ಪೈಕಿ ಯಾರಿಗಾದರೂ ಉಸ್ತುವಾರಿ ಮಾಡಿ ಅಂತ ಸಿಎಂಗೆ ಶಾಸಕ ಮುನಿರತ್ನ ಆಗ್ರಹಿಸಿದ್ದಾರೆ. ಅವರದೇ ಪಕ್ಷದ ಡಿಸಿಎಂ ವಿರುದ್ಧವಾಗಿ ಬರೆದ್ರೆ ಅವ್ರು ಆಕ್ಷನ್ ತಗೊಳ್ತಾರ? ಉಸ್ತುವಾರಿ ಈಗ ಸಿದ್ದರಾಮಯ್ಯನವ್ರು ಬದಲಾವಣೆ ಮಾಡಿಬಿಡ್ತಾರೆ. ಈಗ ಬದಲಾವಣೆ ಮಾಡೋಕ್ಕಾಗಲ್ಲ. ಆಮೇಲೆ ಬದಲಾವಣೆ ಮಾಡಿದ್ರು ಈಗ ಡಿ.ಸಿ.ಎಂ ಅವ್ರು ಸುಮ್ಮನೆ ಇರ್ತಾರಾ? ಅವ್ರ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡಿದ್ರು ಅಂತ ಮೊನ್ನೆ ಸರ್ ಅದನ್ನು ಹೇಳ್ತಾ ಇದ್ರು. ಇಬ್ಬರು ಹೆಂಗಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ, ಅವ್ರ ಇಲಾಖೆಯಲ್ಲಿ ಇವ್ರ ಹಸ್ತಕ್ಷೇಪ ಇಲ್ಲ, ಇವ್ರ ಇಲಾಖೆಯಲ್ಲಿ ಅವ್ರ ಹಸ್ತಕ್ಷೇಪ ಇಲ್ಲ. ಎಲ್ಲರೂ ಅವ್ರ ಇಲಾಖೆಯನ್ನು ಅವ್ರು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ. ಹಾಗಾಗಿನೇ ಆ ಗೋಜಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಈಗೇನಾದರೂ ಸಿದ್ದರಾಮಯ್ಯವ್ರಲ್ಲಿ ಹಸ್ತಕ್ಷೇಪ ಆಗ್ಬಿಟ್ಟು ಉಸ್ತುವಾರಿ ಬದಲಾವಣೆ ಮಾಡುವಂಥ ಪ್ರಯತ್ನಕ್ಕೆ ಮುಂದಾಗ್ಬಿಟ್ರೆ ಏನಾಗಬಾರ್ದು ಅದೇ ಆಗುತ್ತೆ, ಏನಾಗಬಾರ್ದು ಅದೇ ಆಗುತ್ತೆ. ಆ ನಿಟ್ಟಿನಲ್ಲಿ ಆಗೋ ಸಾಧ್ಯತೆಗಳು ತುಂಬ ಕಡಿಮೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಮೀರಿಸಿ ಇವ್ರು ಹೇಳ್ತಾ ಇರೋತ್ತಿಲ್ಲಿ ಜಾರ್ಜು, ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡರು, ಎಂ ಕೃಷ್ಣಪ್ಪ ಅವ್ರಿಗೆ ಯಾರಿಗಾದರೂ ಕೊಡೋದಾದರೆ ತಡೀರಿ ಸರ್, ಇನ್ನೊಂದು ಸ್ವಲ್ಪ ದಿನ, ಇದೊಂದು ವರ್ಷ ಅಲ್ವಾ. ಅವ್ರದ್ದು ಇರೋದು ಲೆಕ್ಕಾಚಾರ ಮುಖ್ಯಮಂತ್ರಿ ಬದಲಾವಣೆ ಆಗೋಕೆ ಮುಖ್ಯಮಂತ್ರಿ ಆಗಬೇಕು. ಮುಖ್ಯಮಂತ್ರಿ ಆದ ತಕ್ಷಣ ಬೆಂಗಳೂರು ಉಸ್ತುವಾರಿ ಅವ್ರು ಇಟ್ಕೊಳ್ಳಲ್ವಲ್ಲ, ಬೇರೆಯವ್ರು ಕೊಡ್ತಾರೆ. ಅವ್ರಿಗೆ ಮುನಿರತ್ನ ಅವ್ರು ಹೇಳಿದಂಗೆ ಇವ್ರಿಗೆ ಯಾರಿಗಾದ್ರೂ ಒಬ್ರಿಗೆ ಬರುತ್ತೆ. ಇಲ್ಲಿ ಸಹಜವಾಗಲ್ಲ. 2 ವರ್ಷನೇ ತಡ್ಕೊಂಡಿದ್ದೀರಂತೆ, ಇನ್ನೊಂದು 6 ತಿಂಗಳು ತಡ್ಕೊಳ್ಳೋದೇನು, ಎಂತೆಂಥದ್ದೋ ತಡ್ಕೊಂಡಿದ್ದೀರಂತೆ, ಇನ್ನೊಂದು 6 ತಿಂಗಳು ತಡ್ಕೊಳ್ಳೋಕ್ಕೆ. ಬಟ್ ಅದಕ್ಕೇನು ಗ್ಯಾರಂಟಿ ಅದಾಗುತ್ತಾ ಇಲ್ವಾ ಅನ್ನೋದಕ್ಕೆ ನಂಬಿಕೆ, ವಿಶ್ವಾಸ ಅಚಲವಾಗಿ ಇಟ್ಕೋಬೇಕು. ಈಗ ನೀವು ಪತ್ರ ಬರೆದಿದ್ದೀರೋ ಸಿದ್ದರಾಮಯ್ಯನವ್ರು ಬದಲಾವಣೆ ಮಾಡ್ತಾರನ್ನೋ ನಂಬಿಕೆ ಮೇಲೆ ಬರೆದಿದ್ದೀರಲ್ವಾ, ಸೇಮ್ ಇದು ನಂಬಿಕೆ ಇಟ್ಕೊಳ್ಳಿ ಅಂತ ಕಾಂಗ್ರೆಸ್ನಲ್ಲಿ ಆಗ್ತಾರೋ ಬೆಳವಣಿಗೆ ಆಧಾರದ ಮೇಲೆ ಹೇಳ್ಬೋದು ಅಷ್ಟೇ, ನಮ್ಮ ಲೆಕ್ಕಾಚಾರಗಳಲ್ಲಿ ಅಲ್ಲ. ಇನ್ನು ಸಂಸತ್ ಉಭಯ ಸದನದಲ್ಲಿ ವಕ್ಫ್ ಮಸೂದೆ ಜೆಪಿಸಿ ವರದಿ ಮಂಡನೆಯಾಗಿದೆ. ವರದಿ ಮಂಡನೆ ಬಳಿಕ ಸಂಸತ್ತಿನ ಎರಡೂ ಸದನಗಳು ಎನ್ಡಿಎ ಮತ್ತು ವಿರೋಧ ಪಕ್ಷದ ಸಂಸದರ ನಡುವೆ ಭಾರೀ ಗದ್ದಲಕ್ಕೆ ಸಾಕ್ಷಿಯಾಯಿತು. ಲೋಕಸಭೆಯಲ್ಲಿ ವರದಿಯನ್ನು ಜಂಟಿ ಸಂಸದೀಯ ಸಮಿತಿ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ಜೈ ಶ್ರೀರಾಮ್ ಘೋಷಣೆಗಳ ನಡುವೆ ಮಂಡಿಸಿದ್ರು. ಈ ವೇಳೆ ವಿರೋಧ ಪಕ್ಷದ ಸಂಸದರು ಸದನದ ಬಾವಿಗೆ ಧಾವಿಸಿ ಘೋಷಣೆಗಳನ್ನು ಕೂಗಿದ್ರು. ತಮ್ಮ ಭಿನ್ನಾಭಿಪ್ರಾಯದ ಟಿಪ್ಪಣಿಗಳ ಭಾಗವನ್ನು ತೆಗೆದುಹಾಕಲಾಗಿದೆ ಅಂತ ಪ್ರತಿಭಟಿಸಿದ್ರು. ಇನ್ನು ಅಮಿತ್ ಶಾ ಮಾತನಾಡಿ ಭಿನ್ನಾಭಿಪ್ರಾಯದ ಟಿಪ್ಪಣಿಗಳನ್ನು ಸೇರಿಸಿದ್ರೆ ಸರ್ಕಾರಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅಂದ್ರು. ರಾಜ್ಯಸಭೆಯಲ್ಲಿ ಜೆಪಿಸಿ ಸದಸ್ಯೆ ಮೇಧಾ ಕುಲಕರ್ಣಿ ಮಂಡಿಸಿದ್ರು. ಇದನ್ನ ಸದನವೂ ಅದನ್ನ ಅಂಗೀಕರಿಸಿತು. ಸದಸ್ಯರ ಭಿನ್ನಾಭಿಪ್ರಾಯದ ಟಿಪ್ಪಣಿಗಳನ್ನ ತೆಗೆದುಹಾಕಿ ಬುಲ್ಡೋಸರ್ ಮಾಡುವುದು ಸರಿಯಲ್ಲ, ಇದು ಪ್ರಜಾಪ್ರಭುತ್ವ ವಿರೋಧಿ. ನಾವು ಅಂತಹ ನಕಲಿ ವರದಿಗಳನ್ನ ಎಂದಿಗೂ ಸ್ವೀಕರಿಸುವುದಿಲ್ಲ ಅಂತ ವಿಪಕ್ಷ ನಾಯಕ ಖರ್ಗೆ ಕಿಡಿಕಾರಿದ್ರು. ಖರ್ಗೆ ಹೇಳಿಕೆಗೆ ಸಚಿವ ಕಿರಣ್ ರಿಜಿಜು ತಿರುಗೇಟು ಕೊಟ್ಟರು. ವರದಿಯ ಅನುಬಂಧದಲ್ಲಿ ಭಿನ್ನಾಭಿಪ್ರಾಯದ ಟಿಪ್ಪಣಿಗಳನ್ನ ಲಗತ್ತಿಸಲಾಗಿದೆ. ವಿರೋಧ ಪಕ್ಷವು ಸದನವನ್ನ ದಾರಿ ತಪ್ಪಿಸ್ತಾ ಇದೆ ಅಂತ ಆರೋಪಿಸಿದ್ರು. ಸಚಿವ ಜೆಪಿ ನಡ್ಡಾ ಕೂಡ ಸಾಥ್ ಕೊಟ್ಟರು. ಕೊನೆಗೆ ವಿಪಕ್ಷಗಳು ಸಭಾತ್ಯಾಗ ಮಾಡಿದ್ರು. ಈ ಮಧ್ಯೆ ಲೋಕಸಭೆಯಲ್ಲಿ ಆದಾಯ ತೆರಿಗೆ ಮಸೂದೆ 2025 ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ್ದಾರೆ. ಫೆಬ್ರವರಿ 1ರಂದು ತಮ್ಮ ಬಜೆಟ್ ಭಾಷಣದಲ್ಲಿ ಐಟಿ ಮಸೂದೆ ಮಂಡಿಸುವ ಬಗ್ಗೆ ಘೋಷಣೆ ಮಾಡಿದ್ರು. ಲೋಕಸಭೆಯಲ್ಲಿ ಅಂಗೀಕರಿಸಿದ ನಂತರ ಮಸೂದೆಯನ್ನು ಹೆಚ್ಚಿನ ಚರ್ಚೆಗಾಗಿ ಸಂಸತ್ತಿನ ಹಣಕಾಸು ಸ್ಥಾಯಿ ಸಮಿತಿಗೆ ಕಳುಹಿಸಲಾಗಿದೆ. संबंधित संयुक्त समिति के प्रतिवेदन के हिंदी तथा अंग्रेजी संस्करण सभापति पर रखता हूँ. Sir, with your permission, sir, 3 members have mentioned about the objections to introduction of this bill. I'd like to say that actually Sri N.K. Premchandran's objection doesn't seem to be correct at all, because, and that's also mentioned in my introduction. ನಂಗೆ ಇದರಲ್ಲಿ ವಿರೋಧ ಪಕ್ಷಗಳಿಗೆ ಯಾಕೆ ವಿರೋಧ ಮಾಡುತ್ತೆ ಅಂತ ನನಗೆ ಈಗವರೆಗೂ ಅರ್ಥ ಆಗಲ್ಲ. ವೋಟಿಗೋಸ್ಕರ 100% ಎಲ್ಲ ಹೇಳ್ಕೊಳ್ಳುವಂಥದ್ದು. ರಾಹುಲ್ ಗಾಂಧಿ ಸೇರಿದಂತೆ ಎಲ್ಲರೂ ಹೇಳೋದೇನು, ಸಂವಿಧಾನವನ್ನು ಬದಲಾವಣೆ ಮಾಡಿಬಿಡ್ತಾರೆ. ಈ ವಕ್ಫನ್ನು ಹೆಂಗೆ ಈ ಮಸೂದೆಯನ್ನು ತಂದು ಕಾನೂನಾಗಿ ಮಾಡಿಟ್ಟಿದ್ದು ಹೇಗೆ?
ಅದಕ್ಕೆ ಆ್ಯಡ್ ಮಾಡ್ಕೊಂಡು ಅಂಬೇಡ್ಕರ್ ಅವ್ರ ವಿಚಾರದಲ್ಲಿ ಕಾಂಗ್ರೆಸ್ನವ್ರು ಮಾತನಾಡ್ತೀರಾ? ಹೌದು, ಅದೇ ಅಂಬೇಡ್ಕರ್ ಅವರು ಎಲ್ಲಾದರೂ ಹೇಳಿದ್ರಾ ತಿದ್ದುಪಡಿ ಈ ಆಗ್ಬೋದು. ವಕ್ಫ್ ವಿಚಾರದಲ್ಲಿ ತಂದಿಡಿ ಅಂತ ಹೇಳಿ, ವಿಶೇಷವಾಗಿ ಅವರಿಗೆ ಸವಲತ್ತುಗಳನ್ನು ಕೊಡಿ ಅಂತೇಳಿ? ಕಾಂಗ್ರೆಸ್ ಮಾತಾಡೋದು ಎಲ್ಲರನ್ನು ಸಮಾನವಾಗಿ. ಹಾಗಿದೆ, ಎಲ್ಲಿದೆ ಸಮಾನತೆ? ಹಾಗಿದೆ, ಹಿಂದೂ ಧರ್ಮದಲ್ಲಿ ಈಗ ಮುಜರಾ ಇಲಾಖೆಗೆ ಒಳಪಡುವಂಥದ್ದು ಅದು ಸರ್ಕಾರ ನೋಡ್ಕೊಳ್ಳುತ್ತೆ, ಹಿಂದೂ ಧರ್ಮಕ್ಕೆ ಒಳಪಡೋದಿಲ್ಲ. ಹಾಗೆ ಮುಸ್ಲಿಂ ಧರ್ಮದಲ್ಲಿ ಸೇರುವಂಥ ಈ ವಕ್ಫ್ ಆಸ್ತಿ ಏನಿದೆ ಅದನ್ನು ಸಪ್ರೇಟಾಗಿ ಯಾಕೆ ಇಡ್ತೀರಾ? ಇಲ್ಲಿ ಎಲ್ಲಿ ಸಮಾನತೆ ಬರುತ್ತೆ? ಯಾರಾದರೂ ಒಬ್ಬರು ಉತ್ತರ ಕೊಡಿ ಈ ವಿಚಾರದಲ್ಲಿ. ಹೇಗೆ ಅವರಿಗೆ ಈ ಸಮಾನತೆಯ ಬಗ್ಗೆ ಮಾತನಾಡ್ತೀರಾ ನೀವು? ಕ್ರಿಶ್ಚಿಯನಿಗೂ ಇಲ್ಲದೆ ಇರುವಂಥದ್ದು, ಜೈನರಿಗೂ ಇಲ್ಲದೆ ಇರುವಂಥದ್ದು, ಸಿಖ್ಖರಿಗೂ ಇಲ್ಲದೆ ಇರುವಂಥದ್ದು, ಮುಸ್ಲಿಮರಿಗೆ ಮಾತ್ರ ಯಾಕೆ? ಇದು 1995ರಲ್ಲಿ ಜಾರಿಗೆ ಬಂದಂಥದ್ದು ವಕ್ಫ್ ಕಾಯ್ದೆ. ಆಮೇಲೆ 2013ರಲ್ಲಿ ತಿದ್ದುಪಡಿ ಮಾಡ್ತಾರೆ. ಅದಾದ ನಂತರ ಬದಲಾವಣೆ ಮಾಡ್ಕೊಂಡ್ಬಿಟ್ಟು ಮುಜರಾ ಇಲಾಖೆ ಅವು ಇವೆಲ್ಲ ಅದಕ್ಕೆಲ್ಲ ಜಾಗಗಳು ಹೋಗಬೇಕು ಅಂತೆಲ್ಲ ಹೇಳ್ತಾರೆ. ಬಟ್ ಅದು ಯಾವುದೂ ವಾಪಸ್ ಹೋಗಿಲ್ಲ. ಹೌದು, ಇವ್ರ ಲೆಕ್ಕ ಹೇಗಿದೆ ಅಂತಂದರೆ ದೇಶದಲ್ಲಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಲ್ಲಿರುವಂಥ ಲೆಕ್ಕಗಳು 8,70,000 ಆಸ್ತಿಗಳಿರೋದು. ಎಷ್ಟು? 8,70,000 ಆಸ್ತಿಗಳಿರೋದು. ನಾನು ಬರೀ ನಂಬರ್ಸ್ ಹೇಳ್ತಾ ಇರೋದು, ಆಸ್ತಿ. ಎಕರೆ ಲೆಕ್ಕ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ ಜಸ್ಟ್ ಒಂದು ಸಲ. 9,40,000 ಎಕರೆ ಪ್ರದೇಶ ಭೂಮಿಯನ್ನು ಹೊಂದಿದೆ ವಕ್ಫ್. ಅತ್ಯಂತ ಶ್ರೀಮಂತವಾಗಿರೋದು. ಆದರೆ ಅತಿ ಬಡತನ ಎಲ್ಲಿರೋದು? ಅದೇ ಸಮುದಾಯದಲ್ಲೇ. ಎಲ್ಲಿ ಹೋಗುತ್ತೆ ಈ ಆಸ್ತಿ? ಏನಾಗುತ್ತೆ? ಉದ್ದೇಶ ಏನಿದ್ದಿದ್ದು ಇದಕ್ಕೆ? ಧಾರ್ಮಿಕ ಕಾರಣಕ್ಕಾಗಿ ದಾನ ಮಾಡಿರುವಂಥ ಜಾಗ ಮಾತ್ರ ವಕ್ಫಿಗೆ ಹೋಗಬೇಕು ಅಂತೇಳಿ. 1995ರ ಮುಂಚೆ ಯಾಕೆ ಇರಲಿಲ್ವಾ? ಆಮೇಲೆ 95ರ ನಂತರ ಇದು 9,40,000 ಲಕ್ಷ ಎಕರೆ ಭೂಮಿ ಹೇಗೆ ಬಂತು? ಎಲ್ಲಿಂದ ಬಂತು? ಇದ್ರ ಬಗ್ಗೆ ಯೋಚನೆ ಮಾಡಬಾರ್ದಾ? ಪ್ರಶ್ನೆ ಮಾಡಬಾರ್ದಾ? ಸಮಾನತೆಯ ಬಗ್ಗೆ ಮಾತನಾಡ್ತೀರಾ, ಸಂವಿಧಾನದ ಬಗ್ಗೆ ಮಾತನಾಡ್ತೀರಾ, ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡ್ತೀರಾ. ಈ ತಾರತಮ್ಯ ಯಾಕೆ? ಈ ದೇಶದಲ್ಲಿ ಎಲ್ಲರೂ ಸಮಾನ ಅಂದಿರೋದು ಎಲ್ಲರಿಗೂ ಸಮಾನವಾಗಿ ಇರಬೇಕು ಕಾನೂನು. ಒಬ್ಬರಿಗೆ ಇಷ್ಟ ಬಂದ ರೀತಿಯಲ್ಲಿ ಜಾಗಗಳನ್ನು ಅವ್ರು ನೋಡ್ಕೋಬೇಕು, ಇನ್ನೊಬ್ಬರು ಜಾಗವನ್ನು ಸರ್ಕಾರ ನೋಡ್ಕೊಳ್ಬೇಕು. ಈ ಥರ ಮನಸ್ಥಿತಿಗಳಿದ್ದಾಗಲೇ ಸಮಸ್ಯೆ ಆಗೋದು. ಹಾಗೆ ನೋಡಿದ್ರೆ ಶಿಯಾ ಮತ್ತು ಬೋಹರಾ ಏನು ಮುಸ್ಲಿಂ ಸಮುದಾಯದಲ್ಲಿದೆ, ಅವರೇ ಪರ್ಟಿಕ್ಯುಲರ್ ಆಗಿ ಇದನ್ನು ವಿರೋಧವನ್ನು ಮಾಡ್ತಾರೆ, ಅವರೇ ಪರ್ಟಿಕ್ಯುಲರ್ ಆಗಿ ವಿರೋಧ ಬರ್ತಾರೆ. ಹಾಗಿದ್ದಾಗಲೂ ಕೂಡ ವಿಪಕ್ಷಗಳು ಏನು ಯಾವ್ಯಾವುದಕ್ಕೂ ವಿರೋಧ ಮಾಡ್ತೀರಾ? ಮಾತೆತ್ತಿದ್ರೆ ಅಂಬೇಡ್ಕರ್ ಅವರು ಸಂವಿಧಾನ ಎಲ್ಲ ಹೇಳ್ತೀರಾ. ಯಾವ್ದು ಸಮಾನತೆ ಎಲ್ಲಿದೆ ನಿಮ್ಮ ಪ್ರಕಾರ? ಇನ್ನು ಮೈಸೂರಿನ ಉದಯಗಿರಿ ಗಲಭೆಗೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಮೌಲ್ವಿಯ ಪ್ರಚೋದನಕಾರಿ ಭಾಷಣದಿಂದಲೇ ಉದ್ರಿಕ್ತರು ಕಲ್ಲು ತೂರಾಟ ನಡೆಸಿದ್ದಾರೆ ಅನ್ನೋ ಸತ್ಯ ಈಗ ಹೊರಬಿದ್ದಿದೆ. ಮೌಲ್ವಿ ಮುಷ್ತಾಕ್ ಹಾಗೂ SDPI ಕಾರ್ಯಕರ್ತ ಅಮ್ಜದ್ ಇಬ್ಬರೂ ಕೂಡ ತಲೆಮರೆಸಿಕೊಂಡಿದ್ದು ಪೊಲೀಸರು ತಲಾಶ್ ನಡೆಸ್ತಾ ಇದ್ದಾರೆ. CCTV ದೃಶ್ಯಗಳು ಘಟನೆಯ ಭೀಕರತೆಯನ್ನು ತೆರೆದಿಟ್ಟಿವೆ. ಕಲ್ಲೆಸೆದ ಆರೋಪಿಗಳು ಪೊಲೀಸ್ ಠಾಣೆಯ 100 ಮೀಟರ್ ಸಮೀಪದ ಪಂಚರ್ ಶಾಪ್ ಸ್ಕೂಟರ್ ಮೆಕ್ಯಾನಿಕ್ಗಳಾಗಿದ್ದಾರೆ ಅಂತ ಗೊತ್ತಾಗಿದೆ. ತೇಜಸ್ವಿ ಸೂರ್ಯ ಅವರು ಹೇಳಿದ್ದು ನೆನಪಾಯ್ತು ಇಲ್ಲಿ. ಓಕೆ, 15 ಆರೋಪಿಗಳನ್ನು ಬಂಧಿಸಿದ್ದು ಓರ್ವ ಅಪ್ರಾಪ್ತನನ್ನು ಬಿಟ್ಟು ಉಳಿದ 14 ಯುವಕರಿಗೆ 14 ದಿನ ನ್ಯಾಯಾಂಗ ಬಂಧನ ನೀಡಲಾಗಿದೆ. ಗಲಭೆಯಲ್ಲಿ 1,000ಕ್ಕೂ ಹೆಚ್ಚು ಜನ ಇದ್ದರು. ಸ್ವಲ್ಪ ಯಾಮಾರಿದ್ರು ಕೂಡ ಪೊಲೀಸರ ಹೆಣಗಳು ಬೀಳ್ತಾ ಇದ್ವು ಅಂತ FIRನಲ್ಲಿ ಉಲ್ಲೇಖ ಆಗಿದೆ. ರಿವಾಲ್ವರ್ ಇಟ್ಕೊಂಡೋದಕ್ಕೆ ಇದಕ್ಕೆ ಆಯುಧ ಪೂಜೆ ದಿನ ಒಂದಿಷ್ಟು ಪೂಜೆ ಮಾಡಿ ಉದಯಗಿರಿ ಠಾಣೆಗೆ ಮೈಸೂರು ಉಸ್ತುವಾರಿ ಸಚಿವ ಮಹದೇವಪ್ಪ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಬಳಿಕ ಮಾತನಾಡಿ ಪೊಲೀಸರು ಸಮರ್ಪಕವಾಗಿ ನಿಭಾಯಿಸಿದ್ದಾರೆ. CCB ಪೊಲೀಸರು ಸತ್ಯ ಹೊರತರುವ ನಿರೀಕ್ಷೆ ಇದೆ ಅಂತ ಹೇಳಿದರು. ಸ್ಥಳೀಯ ಶಾಸಕರು ಆದ ತನ್ವೀರ್ ಸೇಠ್ ಪ್ರಕರಣ ದಾಖಲಿಸಿಕೊಳ್ಳುವುದರಲ್ಲಿ ಪೊಲೀಸರು ವಿಳಂಬ ಮಾಡಿದ್ದಾರೆ ಅಂತ ದೂರಿದ್ದಾರೆ. ಉದಯಗಿರಿ ಗಲಾಟೆಗೆ RSS ಅವರೇ ಕಾರಣ, ಬಂಧಿತ ಸುರೇಶ್ RSS ಕಾರ್ಯಕರ್ತ ಅಂತ ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್ ಪುನರುಚ್ಚರಿಸಿದ್ದಾರೆ. ಇದಕ್ಕೆ CT ರವಿ ತಿರುಗೇಟು ಕೊಟ್ಟಿದ್ದು ಸುಳ್ಳು ಆರೋಪ ಮಾಡಿದ ಲಕ್ಷ್ಮಣ್ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಹೇಳಿದ್ದಾರೆ. ಯಾರ್ಯಾರು ಮಿಸ್ಕ್ರಿಯೆಂಟ್ಸು ಲಾ ಆ್ಯಂಡ್ ಆರ್ಡರ್ ಕ್ರಿಯೇಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಉಳಿದಂತೂ ಯಾರು ಇದಕ್ಕೆ ಸಂಬಂಧ ಇಲ್ಲ, ಮುಗ್ದಿದ್ದಾರೆ. ಅವ್ರು ಯಾರಿಗೂ ಏನು ತೊಂದರೆ ಕೊಡಲ್ಲ. ನಾಳೆ CM ಕರೆದಿದ್ದಾರೆ. ದೂರು ಕೊಟ್ಟ ಮೇಲೆ FIR ದೂರು ಕೊಟ್ಟಂತಹ ಸಮಯ ಮತ್ತು FIR ಹಾಕಿದಂಥ ಸಮಯ ಮಧ್ಯದಲ್ಲಿ ಆದಂಥ ವಿಳಂಬ ಈ ಎಲ್ಲವೂ ಮುಂದೆ ಬರಬೇಕು. ಮಿಸ್ಟರ್ ಲಕ್ಷ್ಮಣ್ ಸಾರ್ವಜನಿಕ ಕ್ಷಮೆಯಾಚನೆ ಮಾಡಬೇಕು. ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಫ್ಯಾಕ್ಟ್ ಚೆಕ್ ಕಮಿಟಿ ಬದುಕಿದೆಯೋ ಸತ್ತಿದೆಯೋ ಅವ್ರ ಮೇಲೆ ಕ್ರಮ ಆಗಬೇಕು. ಈಗ ಯಾರ್ಯಾರು ಅರೆಸ್ಟ್ ಆಗಿದಾರಲ್ಲ, ದೇ ಆರ್ ನಾಟ್ RSS ಸ್ವಯಂ ಸೇವಕಾಸ್. ಈ ಸುರೇಶ್ ಅನ್ನೋರು ವಿಚಾರ ಎತ್ತಿದಾರಲ್ವ ಲಕ್ಷ್ಮಣ್ ಅವರು, ಪೋಸ್ಟ್ ಮಾಡಿದವ್ರನ್ನ ಅರೆಸ್ಟ್ ಮಾಡಿರೋದು ಕೊರತೆ ಏನಾದರೂ ಇದೆಯಾ ಅವ್ರಿಗೆ ಮಾಹಿತಿಗಳದ್ದು? ಯಾಕೋ ಹಂಗೆ ಅನ್ನಿಸ್ತಾ ಇದೆ. ಬಂಧಿತರಾಗಿರೋರು ಯಾರ್ಯಾರು? ಪೋಸ್ಟ್ ಮಾಡಿದ್ದಕ್ಕೆ ಅವ್ರನ್ನೇನೋ ಬಂಧಿಸಿದ್ದಾರೆ, ಓಕೆ. ಹಾಗಿದ್ದಾಗ ಅನೇಕ ಕಾಂಗ್ರೆಸ್ನ ಲೀಡರ್ಸ್ಗಳು ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಿರಲ್ಲ, ಅದಕ್ಕೆ ಇನ್ನುಳಿದವ್ರು ಏನು ಮಾಡಬೇಕು? ಇದೇ ರೀತಿ ಪೊಲೀಸ್ ಠಾಣೆಗೆ
ಕಲಿಸಬೇಕಾ? ಅಲ್ಲ, ಇವ್ರು ಇದನ್ನ ಡಿಫೆಂಡ್ ಮಾಡ್ಕೊಳ್ತಿರೋ ತರ ಕಾಣಿಸ್ತಾ ಇದೆ ಪ್ರತಿ ಮಾತುಗಳ. ಯಾವುದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ರೆ ನಿಮ್ಮ ಈ ಸಮರ್ಥನೆಗಳಿಂದಾಗಿ ಈ ಪ್ಯಾಟರ್ನ್ ಕ್ರಿಯೇಟ್ ಆಗ್ತಾ ಇದೆ. ಈ ಪ್ಯಾಟರ್ನ್ ಏನಿದೆ, ಈ ಥರ ಆದ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಲ್ಲು ಹೊಡಿ, ಗಲಾಟೆ ಮಾಡು, ಬೆಂಕಿ ಹಚ್ಚು, ವಾಪಸ್ ಬಾ. ಆಮೇಲೆ ಅವ್ರ ಮನೇಲಿರುವಂಥ ಹೆಣ್ಮಕ್ಳು ಹೋಗು, ಹಮಾರ ಬಚ್ಚಾ ಕುಚ್ ನಹೀ ಕಿಯಾ ಹೈ ಅಂದ್ಕೊಂಡು ಹೋಗಿ ಅಮಾಯಕರಾಗಿ ನಿಂತ್ಕೊಳ್ಳೋದು. ಈ ಒಂದು ಡ್ರಾಮಾ ಕ್ರಿಯೇಟ್ ಆಗುತ್ತೆ ಅಲ್ಲಿ. ನೀವು ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ನೋಡ್ಕೊಳ್ಳಿ, ಅಲ್ಲೂ ಅದೇ ರೀತಿಯಾದಂಥ ಡ್ರಾಮಾ. ಹುಬ್ಬಳ್ಳಿಯಲ್ಲಿ ನೋಡ್ಕೊಳ್ಳಿ, ಅದೇ ರೀತಿಯಾದಂಥ ಡ್ರಾಮಾ. ಶಿವಮೊಗ್ಗದಲ್ಲಿ ನೋಡ್ಕೊಳ್ಳಿ, ಅದೇ ರೀತಿಯಾದಂಥ ಡ್ರಾಮಾ. ದಾವಣಗೆರೆಯಲ್ಲಿ ನೋಡ್ಕೊಳ್ಳಿ, ಅದೇ ರೀತಿಯಾದಂಥ ಡ್ರಾಮಾ. ನಾಗಮಂಗಲ ಕಡೆಗೆ ಬನ್ನಿ, ಅದೇ ರೀತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಈಗ ಇಲ್ಲೂ ಕೂಡ ಅದೇ ರೀತಿಯಾಗಿ ಏನು ಆಗ್ತಾ ಇದೆ. ಪೊಲೀಸರು ಆಯುಧ ಪೂಜೆಯಲ್ಲಿ ಹಿಂಗೆ ಇಟ್ಬಿಟ್ಟು ಹಿಂಗೆ ಪೂಜೆ ಮಾಡೋದ್ರ ಬದಲಾಗಿ ಇಂಥದ್ದು ಒಂದಾದಾಗ ಒಂದೆಲ್ಲಾದರೂ ಮಾಡಿದ್ದಿದ್ರೆ ಭಯ ಹುಟ್ಕೊಂಡಿರೋದು. ಅದನ್ನು ಇಟ್ಕೊಂಡು ಇಷ್ಟಕ್ಕೆ ಮಾತ್ರ ಸೀಮಿತವಾಗಿ ಹೋಗಿದೆ. ಯಾಕೆ ಕೊಡ್ತೀರಾ ಅದನ್ನು? ಇಟ್ಕೊಳಕ್ಕೆ ಹೋಗ್ಬಿಡಿ, ಇಟ್ಬಿಡಿ. ಏನಕ್ಕೆ ಇಟ್ಕೊಂಡು ಪೋಸ್ ಕೊಡಕ್ಕ? ಅಲ್ಲ, ಪೋಸ್ ಕೊಡಕ್ಕ ಅದಕ್ಕೆ ಆರ್ಡರ್ ಬೇಕಾಗಿಲ್ಲ ನಿಮಗೆ. ಅಲ್ಲ, ಅವ್ರ ಆರ್ಡರ್ ಕಾಯ್ತಾ ಇದ್ರೆ ಏನು ಮಾಡೋದು? ಏನು ಆರ್ಡರ್ ಕಾಯಬೇಕು? ಸಂದರ್ಭಕ್ಕೆ ತಕ್ಕಂತೆ ಎಂತೆಂಥ ಆಫೀಸರ್ಸ್ಗಳಿದ್ರು ಸರ್, ಹೇಳಲ್ವಾ ಹಿಂದ್ಗಡೆಗೆ? ಅದು ಬೇಕಲ್ವಾ? ಅದೇ ಇಲ್ಲ, ಏನು ಮಾಡೋದು? ಇನ್ನು ಪ್ರಧಾನಿ ಮೋದಿ ಫ್ರಾನ್ಸ್ ಪ್ರವಾಸದ ನಂತರ 2 ದಿನಗಳ ಅಮೆರಿಕ ಪ್ರವಾಸವನ್ನು ಕೈಗೊಂಡಿದ್ದಾರೆ. ವಾಷಿಂಗ್ಟನ್ ಡಿಸಿಗೆ ಬಂದಿಳಿದಂತಹ ಮೋದಿಗೆ ಭಾರತೀಯ ಸಮುದಾಯದವರು ಅದ್ದೂರಿಯಾಗಿ ಸ್ವಾಗತ ಕೊಟ್ಟರು. ಇಂದು ಅಮೆರಿಕ ಅಧ್ಯಕ್ಷ ಟ್ರಂಪ್ ಜೊತೆ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ಭೇಟಿಯು ಭಾರತ ಹಾಗೂ ಅಮೆರಿಕ ನಡುವಿನ ದ್ವಿಪಕ್ಷೀಯ ಬಾಂಧವ್ಯವನ್ನು ಬಲಪಡಿಸಲಿದೆ. ಈ ಕುರಿತು ಟ್ವೀಟ್ ಮಾಡಿರುವ ಮೋದಿ, ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆಯ ಭಾಗವಾಗಿದೆ. ಟ್ರಂಪ್ ಭೇಟಿ ಅಂತ ಎದುರು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರು. 2 ದೇಶಗಳ ಜನರ ಅನುಕೂಲಕ್ಕಾಗಿ ಉಭಯ ದೇಶಗಳು ಕೆಲಸ ಮಾಡಲಿವೆ ಅಂತ ತಿಳಿಸಿದ್ದಾರೆ. ಟ್ರಂಪ್ ಮಾತ್ರವಲ್ಲದೆ ಅಮೆರಿಕದ ಉದ್ಯಮಿಗಳಾದ ಎಲಾನ್ ಮಸ್ಕ್, ವಿವೇಕ ರಾಮಸ್ವಾಮಿ ಜೊತೆಗೂ ಕೂಡ ಮೋದಿ ಮಾತುಕತೆ ನಡೆಸಲಿದ್ದಾರೆ. ಹಾಗಿದ್ದಾಗ ಮೋದಿ ಟ್ರಂಪ್ ಚರ್ಚೆ ಏನು ಅನ್ನುವಂಥದ್ದನ್ನ ನೋಡ್ಬಿಡೋಣ. ವಲಸೆ ವಿವಾದದ ಬಗ್ಗೆ ಮಹತ್ವದ ಚರ್ಚೆಯ ನಿರೀಕ್ಷೆ ಇದೆ. ವಿರೋಧ ಪಕ್ಷಗಳು ಇದನ್ನೇ ಕೇಳ್ತಾ ಇದ್ದಿದ್ದು, ಇದರ ಬಗ್ಗೆ ಒಂಚೂರು ಮಾತುಕತೆ ಮಾಡಿ ಅಂತ. ವ್ಯಾಪಾರ ಸುಂಕದ ಬಗ್ಗೆ ಚರ್ಚೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇಂಧನ, ತಂತ್ರಜ್ಞಾನ, ರಕ್ಷಣಾ ವಲಯದ ಹೂಡಿಕೆಯ ಚರ್ಚೆ ಕೂಡ ನಡೆಯುತ್ತೆ. ಜಾಬ್ಹಾರ್ ಯೋಜನೆಯ ಬಗ್ಗೆ ಟ್ರಂಪ್ಗೆ ಮನವರಿಕೆ ಮಾಡ್ತಾರೆ. ಅಂದರೆ ಇರಾನ್ನಿಂದ ಅಫ್ಘಾನಿಸ್ತಾನಕ್ಕೆ ಭಾರತ ನಿರ್ಮಿಸ್ತಾ ಇರುವಂಥ ಬಂದಿರೋದು ಇರಾನ್ನಲ್ಲಿ ಏಷ್ಯಾಗೆ ಪರ್ಯಾಯ ಮಾರ್ಗದ ಭವಿಷ್ಯವನ್ನು ಅದು ರೂಪಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ. ಗಾಜಾ ಮತ್ತು ರಷ್ಯಾ ಉಕ್ರೇನ್ ಯುದ್ಧದ ಬಗ್ಗೆ ಮಾತುಕತೆಯನ್ನು ಮಾಡ್ತಾರೆ. ಕ್ವಾಡ್ ಸಮ್ಮೇಳನಕ್ಕೆ ಟ್ರಂಪ್ಗೆ ಆಹ್ವಾನ ಸಾಧ್ಯತೆ ಇದೆ. ಅಂದರೆ ಭಾರತ, ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ ನಡುವಿನ ಭದ್ರತಾ ಒಕ್ಕೂಟ ಚೀನಾಗೆ ಕೌಂಟರ್ ಕೊಡುವ ಬಗ್ಗೆ ಚರ್ಚೆ ನಿರೀಕ್ಷೆ ಇದೆ ಈ ಕ್ವಾಡ್ ಸಮ್ಮೇಳನದಲ್ಲಿ. ಇಂಡೋ ಪೆಸಿಫಿಕ್ ಮತ್ತು ಉಕ್ರೇನ್, ಪಶ್ಚಿಮ ಏಷ್ಯಾದ ಬೆಳವಣಿಗೆಯ ಬಗ್ಗೆ ಇಲ್ಲಿ ಚರ್ಚೆಯನ್ನು ನಡೆಸಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ನೋಡೋಣ, ನಾಳೆ ಎಲ್ಲವೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗುತ್ತೆ.